ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗ್ ಬಂದು ಒಂದು ಬರ್ಡೇ ಸ್ಪೆಷಲ್ ವಿಲಾಗ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಹಸ್ಬೆಂಡ್ ಬರ್ಡೇ, ಅವ್ರಿಗೆ ಈ ಸೇಮಿಯಾ ಪಾಯಸ ಅಂದರೆ ತುಂಬ ಇಷ್ಟಪಡ್ತಾರೆ. ಬಟ್ ಆ್ಯಕ್ಚುಲಿ ಸೇಮಿಯಾ ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು. ಅದಕ್ಕೆ ನಾನು ರವೆ ಮಿಕ್ಸ್ ಮಾಡಿ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ರವೆ ಎಲ್ಲ ನೀಟಾಗಿ ಹುರ್ಕೊಂಡು ಅದೊಂಥರ ಹಸಿ ಸ್ಮೆಲ್ ಹೋಗಬೇಕು. ಸೊ ಉರಿಬೇಕಾದ್ರೆ ನಿಮ್ಗೆ ಗೊತ್ತೆ ಒಂದು ಸ್ವಲ್ಪ ಘಮ ಬರುತ್ತೆ. ಆವಾಗ ಹಾಲು ಹಾಕಿದ್ದೀನಿ, ಹಾಲು ಮತ್ತು ನೀರು, ಸಕ್ಕರೆ, ಏಲಕ್ಕಿ ಇಷ್ಟು ಹಾಕಿ ನೀಟಾಗಿ ಅಂದರೆ ಬಾಯ್ಲ್ ಆಗಬೇಕು. ಆ ಸೇಮಿಯಾ ಎಲ್ಲ ಬೇಯಬೇಕು. ಅದಾದಮೇಲೆ ನೀವು ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚೇಂಜ್ ಮಾಡಿಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಸೊ ನಾನು ಬಿಸ್ನೆಸ್ ಟ್ರಿಪ್ ಹೋದಾಗ ಇದೊಂದು ಡೆಲಿವರಿ ಬಂದಿತ್ತು. ನಮ್ಮ ನೇಬರ್ ತಂದು ಕೊಟ್ಟರು ಇದನ್ನು, ಅಂದರೆ ಈ ಥರ ಬಂದಿದೆ ನೋಡಿ ಅಂತ. ಸೊ ಇದು ಸಿಲ್ವರ್ ಕಾಮಧೇನು. ಇದು ಬಂದು ನಂದು ರೆಕಗ್ನಿಷನ್ ಅಂತ ನಮ್ಮ ಕಂಪನೀಸಲ್ಲಿ ಕೊಡ್ತಾರೆ, ಏನಾದರೂ ಬ್ಲೂ ಪಾಯಿಂಟ್ಸ್ ಆ ಥರ. ಅದರಲ್ಲಿ ಯಾವುದಾದ್ರೂ ವೋಚರ್ಸ್ ತಗೋಬೋದು, ಫುಡ್ ವೋಚರ್ಸ್ ಆಗಲಿ ಇಲ್ಲ ಫ್ಲಿಪ್ಕಾರ್ಟ್, ಅಮೆಝಾನ್ ವೋಚರ್ಸ್ ಆಗಲಿ. ಸೊ ನಾನು ಅವ್ರು ಕೊಟ್ಟಿರೋ ಒಂದು ರೆಕಗ್ನಿಷನ್ಗೆ ನೆನಪಾಗಿ ಈ ಥರ ಒಂದು ಫ್ಲಿಪ್ಕಾರ್ಟ್ ವೋಚರ್ ತೊಗೊಂಡೆ, 1500 ರುಪೀಸ್ದು. ಸೊ ಇದು 1450 ರುಪೀಸು. ಸೊ ಈ ಥರ ಯಾವುದೇ ಒಂದು ಬ್ಲೂ ಪಾಯಿಂಟ್ ಆಗಲಿ ರೆಕಗ್ನಿಷನ್ದಾಗಲಿ ಬಂದರೆ ಆದಷ್ಟು ನಾನು ಫುಡ್ ವೋಚರ್ಸ್ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಈ ಥರ ಫ್ಲಿಪ್ಕಾರ್ಟ್, ಅಮೆಝಾನ್ ತಗೊಂಡ್ರೆ ನೆನಪಿಗೆ ಏನೋ ಒಂದು ವಸ್ತು ತೆಗೆದಿಡ್ಬೋದು. ಸೊ ಈ ಒಂದು ಪುಟಾಣಿ ಒಂದು ಕಾಮಧೇನು ಒಂದು ನ್ಯೂ ಅಡಿಷನ್ ಟು ಮೈ ಸಿಲ್ವರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಹಸ್ಬೆಂಡ್ಗೆ ಬರ್ಡೇಗೆ ಏನು ಗಿಫ್ಟ್ ಕೊಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಎಲ್ಲ ಮನಿ ಬಡ್ಜೆಟ್ ಇರಲಿಲ್ಲ, ಬಿಸ್ನೆಸ್ ಟ್ರಿಪ್ಪಲ್ಲೇ ಎಲ್ಲ ಖಾಲಿ ಆಯಿತು. ಸೊ ನಮ್ಮದ್ರಲ್ಲೆಲ್ಲ ಮೊದಲೇ ನಾವು ಖರ್ಚು ಮಾಡಿ ಆಮೇಲೆ ಅದನ್ನು ಬಿಲ್ಸ್ನೆಲ್ಲ ಕ್ಲೇಮ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇನ್ನೂ ನಾನು ಕ್ಲೇಮ್ ಮಾಡಿಲ್ಲ. ಸೊ ದುಡ್ಡೆಲ್ಲ ಖಾಲಿ ಆಗಿರೋದ್ರಿಂದ ಅಟ್ಲೀಸ್ಟ್ ಒಳ್ಳೆ ಅಡುಗೆ ಮಾಡಾಕೋಣ ಅಂತ ಅವ್ರಿಗೆ ಇಷ್ಟವಾದಂಥ ಮಟನ್ ಬಿರಿಯಾನಿ ಮತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಇದು ನನ್ನ ತಂಗಿ ರೆಸಿಪಿ, ಮಂಗಳೂರಲ್ಲಿದ್ದಾಳೆ. ಅವಳ ಹತ್ರ ಕೇಳಿಕೊಂಡು ನಂಗೆ ತುಂಬ ಇಷ್ಟ ಆಯ್ತು ಲಾಸ್ಟ್ ಟೈಮ್ ಟೇಸ್ಟ್ ಮಾಡಿದಾಗ. ಸೊ ಇದು ನಮ್ಮದು ಬ್ರೇಕ್ಫಾಸ್ಟ್ ಮೆನ್ಯೂ ಅಂತಲೇ ಹೇಳ್ಬೋದು. ಆಮೇಲೆ ಭಾನುವಾರ ಸ್ವಲ್ಪ ಫ್ರೀ ಇದ್ದೀನಲ್ಲ, ಕಿಚನ್ ಬೇರೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಫ್ರಿಜ್ ಅಂತೂ ತುಂಬಾ ಒಂಥರ ಸ್ಮೆಲ್ ಬರ್ತಾಯಿತ್ತು. ಯಾಕಂದರೆ ನಾನು 10 ಡೇಸ್ ಇರಲಿಲ್ವಲ್ಲ ಮನೇಲಿ, ಅದೆಲ್ಲ ಫ್ರಿಜ್ ಆಫ್ ಮಾಡಿದ್ದಾರೆ, ಇರೋದೆಲ್ಲ ಕೊಳ್ತು ಸ್ಮೆಲ್ ಬರ್ತಾಯಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಸಮಾಧಾನ ಆಯಿತು. ನೆಕ್ಸ್ಟು ಟಾಸ್ಕ್ ಅಂದರೆ ಬರ್ಡೇ ಸೆಲೆಬ್ರೇಷನ್ನು. ಏನೂ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ನೆನ್ನೆನೇ ಬಂದಿರೋದು ಹೈದ್ರಾಬಾದಿಂದ. ಸೊ ಅವ್ರಿಗೆ ಸ್ಪೆಷಲಾಗಿ ಫೀಲ್ ಮಾಡಬೇಕು, ಕೈಯಲ್ಲಿ ದುಡ್ಡಿಲ್ಲ ಡೆಕೋರೇಷನ್ ಮಾಡೋಕ್ಕೆ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಕೇಕ್ ಅಷ್ಟೇ ತಂದೆ, ಅಂದರೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ. ಇನ್ನು ಮನೆಯಲ್ಲಿ ಈ ಥರ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಇಟ್ಟಿದ್ದೀನಿ, ಇದನ್ನೆಲ್ಲ ಇಟ್ಟು ಏನಾದರೂ ಡೆಕೋರೇಷನ್ ಮಾಡೋಣ ಸಿಂಪಲ್ಲಾಗಿ ಅಂತ. ಸೊ ಫೈನಲಿ ಇವಾಗ ತೋರಿಸ್ತಾ ಇರೋ ಎಲ್ಲ ಇಂಡೋರ್ ಪ್ಲಾಂಟ್ಸ್ನು ಈ ಥರ ಆರ್ಗನೈಸ್ ಮಾಡಿ ಡೆಕೋರೇಟ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಸಮ್ಟೈಮ್ಸ್ ಏನೂ ಇಲ್ದಿರೋದ್ರೇನು ಆನ್ ದ ಸ್ಪಾಟ್ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಒಂಥರ ಸ್ಪೆಷಲಾಗಿ ಫೀಲ್ ಮಾಡಿಸ್ಬೋದು ನಮ್ಗೆ ಇಷ್ಟ ಇರೋರಿಗೆ. ಸೊ ಫೈನಲಿ ನಮ್ಮ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ಅವ್ರ ಬರ್ಡೇಗೆ ಈ ಥರ ಎಲ್ಲ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡಿಸ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಬಟ್ ಸ್ಟಿಲ್ ನನ್ನ ಕೈಲಿ ಆದಷ್ಟು ನಾನು ಅವ್ರಿಗೆ ಸ್ಪೆಷಲ್ ಫೀಲ್ ಆಗೋಂಗೆ ಏನೋ ಒಂದು ಡೆಕೋರೇಷನ್ ಸಿಂಪಲ್ ಆಗಾದರೂ ಮಾಡ್ತಾಯಿರ್ತೀನಿ. ಸೊ ಈ ವರ್ಷ ಈ ಥರ ಮಾಡಿದ್ದೆ. ಫೈನಲಿ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳಂತೂ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಕೇಕ್ ಕಟ್ ಮಾಡೋದು, ಯಾವಾಗ ತಿನ್ನೋದು ಕೇಕ್ನ ಅಂತ. ಸೊ ಆಯ್ತಮ್ಮ ಬೇಗ ಕಟ್ ಮಾಡಿಬಿಡಿ, ತಿನ್ಬಿಡೋಣ ಅಂತ. ಸೊ ಫಸ್ಟ್ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ನಾನು ಸ್ವಲ್ಪ ಆದರೂ ವಿಡಿಯೋಸ್ ತೊಗೊಳ್ಳೋಣ, ವೆಯ್ಟ್ ಮಾಡಿ ಅಂದರೆ ಅವ್ರು ವೆಯ್ಟ್ ಮಾಡಲಿಲ್ಲ. ಇಲ್ಲ ಫಸ್ಟು ಕೇಕ್ ಕಟ್ ಮಾಡಿಬಿಡ್ತೀವಿ, ಆಮೇಲೆ ನೀನು ತಗೋ ಅಂತ ನನಗೆ ಹೇಳಿದ್ರು. ಆಯಿತು ಅಂತ ಇವಾಗೆಲ್ಲ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಸೊ ಇದೊಂಥರ ಗುಡ್ ಫೀಲಿಂಗು. ಅಂದರೆ ಯಾರನ್ನೂ ನಾನು ಇನ್ವೈಟ್ ಮಾಡಿರಲಿಲ್ಲ, ಜಸ್ಟ್ ನಾನು, ನನ್ನ ಹಸ್ಬೆಂಡು, ಮಕ್ಕಳು ಅಷ್ಟೇ ಇದ್ವಿ. ಸೊ ನಾನೇ ವಿಡಿಯೋ ಹಿಡಿತಾ ಇರೋದು. ಸೊ ಇಲ್ಲಿ ನೀವು ಫಸ್ಟು ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಆಮೇಲೆ ಜಾಯ್ನ್ ಆಗ್ತೀನಿ ಅಂತ ಇಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಸೊ ಇದು ನನ್ನ ಫ್ಯಾಮ್ಲಿ. ಸೊ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಬಿಫೋರ್ ಇದನ್ನೆಲ್ಲ ರೀಆರ್ಗನೈಸ್ ಮತ್ತೆ ಅದನ್ನೆಲ್ಲ ಅದ್ರ ಪ್ಲೇಸಲ್ಲಿ ಇಡೋಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು ಫ್ಯೂ ಫೋಟೋಸ್ ತೊಗೊಳ್ಳೋಣ ಅಂತ ನಾನು, ನನ್ನ ಮಕ್ಕಳು ಎಲ್ಲ ವೆರೈಟೀಸ್ ಹಾಕಿ ಫೋಟೋಸ್ ತೊಗೊಳ್ತಾ ಇದ್ದೀವಿ. ಇವಳು ನೋಡಿ, ಇದು ಫೇವ್ರೇಟ್ ಇವಳ್ದು, ಅದ್ರ ಜೊತೆ ಫೋಟೋ ತೊಗೊಳ್ತಾ ಇದ್ದಾಳೆ. ಸೊ ಹೀಗಿತ್ತು ಬರ್ಡೇ ಸೆಲೆಬ್ರೇಷನ್ನು. ಸೊ ನಿಮಗೆ ಹೇಗೆ ಅನಿಸ್ತು ಬಜೆಟ್ ಫ್ರೆಂಡ್ಲಿ ಡೆಕೋರೇಷನ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಫೈನಲಿ ಇದು ಪೇಸ್ಟ್ರಿ ಬಂದು ಚಾಕ್ಲೇಟ್ ಫ್ಲೇವರ್ ತರಿಸಿದ್ದಾರೆ. ನನಗಂತೂ ಇದು ಒನ್ ಆಫ್ ಮೈ ಫೇವ್ರೇಟ್ ಫ್ಲೇವರ್ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ಕೇಕೆಲ್ಲ ಕಟ್ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ನಾನು ಡಿನ್ನರ್ಗೆ ಏನಾದರೂ ರೆಡಿ ಮಾಡೋಣ ಸ್ಪೆಷಲಾಗಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದೇನೆಂದರೆ ನಮ್ಮ ಹಸ್ಬೆಂಡ್ಗೆ ಮಟನ್ ಸಾರು ಮುದ್ದೆನೂ ಇಷ್ಟ ಆಗುತ್ತೆ. ಬಟ್ ಇವತ್ತು ಮಕ್ಕಳು ಮುದ್ದೆ ಬೇಡ ಮಮ್ಮಿ ಪ್ಲೀಸ್ ಸ್ಪೆಷಲ್ ಏನಾನ ಮಾಡು ಅಂದರು. ಅದಕ್ಕೆ ಇವತ್ತು ಡಿನ್ನರ್ಗೆ ನಾನು ಚಪಾತಿ ಮತ್ತು ಬಟರ್ ಚಿಕನ್ ಮಾಡಿದ್ದೆ. ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಸೊ ಅದರಿಂದ ಅದನ್ನು ಮಾಡಿ ನೈಟು ನಾವು ಚಪಾತಿ ಮತ್ತು ಬಟರ್ ಚಿಕನ್ ತಿಂದ್ವಿ. ಹೀಗಿತ್ತು ನನ್ನ ದಿನ ಅಂತಲೇ ಹೇಳ್ಬೋದು.
ಸೊ ಅಟ್ ದ ಎಂಡ್ ನನ್ನ ಮಗ ನನ್ನ ಜೊತೆ ನೀನು ಫೋಟೋಸೇ ತೊಗೊಂಡಿಲ್ಲ ಅಂತ ಮತ್ತೆ ಬಂದು ಬೇಜಾರು ಮಾಡ್ಕೊಂಡಿದ್ದ. ಆಯಿತು ಅಂತ ಅವನ ಜೊತೆ ಸಪ್ರೇಟಾಗಿ ಇಲ್ಲೆಲ್ಲ ಫೋಟೋಸ್ ತೊಗೊಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.